ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಉತ್ತರ ಪ್ರದೇಶನ ಸಿಎಂ ಯೋಗಿ ಆದಿತ್ಯನಾಥ್ ಅವ್ರನ್ನ ಕಂಡ್ರೆ ತುಂಬಾ ಜನಕ್ಕೆ ಆಗಲ್ಲ. ಹಾಗೆ ತುಂಬಾ ಜನ ಅವ್ರನ್ನ ಅಪ್ರಿಶಿಯೇಟ್ ಮಾಡೋರು ಕೂಡ ಇದ್ದಾರೆ. ಇದೀಗ ಪ್ರಭಾ ಎನ್ ಬೆಲವಂಗಲ ಅನ್ನೋ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಫೇಸ್ಬುಕ್ ನಲ್ಲಿ ಅವಹೇಳನ ಪೋಸ್ಟ್ ಗಳನ್ನ ಹಾಕಿದ್ದಾರೆ ಅಂತ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಆರೋಪಿಸಿ ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಆದ್ರೆ ಪೊಲೀಸ್ ಇದ್ರ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ ಅಂತ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಾಪ್ ಸಿಂಹ ಅವರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಫೇಸ್ಬುಕ್ನಲ್ಲಿ ಅತ್ಯಂತ ಅವಹೇಳನಕಾರಿಯಾದಂತಹ ಪೋಸ್ಟಿಂಗನ್ನು ಪ್ರಭಾ ಬೆಳವಂಗಲ ಎಂಬ ಸಾಮಾಜಿಕ ಕಾರ್ಯಕರ್ತೆ ಮಾಡಿದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಹಾಗೂ ರಾಜ್ಯಾದ್ಯಂತ ಅದರ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ರಾಜ್ಯದ 100ಕ್ಕೂ ಹೆಚ್ಚು ಸ್ಟೇಷನ್ಗಳಲ್ಲಿ ನಾವು ಪ್ರಕರಣವನ್ನು ಕೂಡ ದಾಖಲಿಸಿತು. ಮಾರ್ಚ್ 22ನೇ ತಾರೀಕು ಬೆಂಗಳೂರಿನ ಕಮಿಷನರ್ ಆದಂತಹ ಪ್ರವೀಣ್ ಸೂದ್ ಅವರಿಗೆ ಕರೆ ಮಾಡಿ ನಮಗೊಂದು ಅಪಾಯಿಂಟ್ಮೆಂಟನ್ನು ಕೊಡಿ, ನಿಮ್ಮ ಮುಂದೆ ಮನವಿಯನ್ನು ಸಲ್ಲಿಸಬೇಕು ಅಂತ ಕೇಳಿದಾಗ ಈ ಪ್ರಕರಣ ನನ್ನ ಗಮನಕ್ಕೂ ಬಂದಿದೆ. ಆದರೆ ಪ್ರಭಾ ಬೆಳವಂಗಲ ಅನ್ನೋರು ನಿಜಕ್ಕೂ ಇದ್ದಾರಾ, ಅದು ಆತನೋ ಆಕೆಯೋ, ಅವರು ಈ ದೇಶದಲ್ಲೇ ಇದ್ದಾರೋ ಬೇರೆ ದೇಶದಲ್ಲಿದ್ದಾರೋ, ಇದನ್ನೆಲ್ಲ ತಿಳ್ಕೊಳ್ಬೇಕಾಗುತ್ತೆ. IP ಅಡ್ರೆಸ್ಸನ್ನು ಟ್ರೇಸ್ ಮಾಡಬೇಕಾಗುತ್ತೆ, URL ಬೇಕಾಗುತ್ತೆ ಅಂತ ಹೇಳಿದರು. ಸರ್, ನಾವು ಬಂದು ನಿಮಗೆ ಇದನ್ನು ಅಷ್ಟನ್ನು ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದು. ಅದೇ ದಿನ ಹೋಗಿ ಸಂಜೆ ಅವರನ್ನು ನಾನು ಜಯನಗರದ MLA ಆದಂತಹ BN ವಿಜಯಕುಮಾರ್ ಅವರು, BJP ಕೋಶಾಧ್ಯಕ್ಷರಾದಂತಹ ಸುಬ್ಬಣ್ಣ ಅವರು ಹಾಗೂ ಯುವ ಮೋರ್ಚಾದ ತಂಡ ಹೋಗಿ ಭೇಟಿಯಾಗಿ ಪ್ರಭಾ ಬೆಳವಂಗಲ ಅನ್ನೋ ಮಹಿಳೆ ಇದ್ದಾರೆ, ಅವ್ರದ್ದೊಂದು ಸಂಘಟನೆ ಇದೆ, ಆ ಸಂಘಟನೆಗೆ ಅವರು ರಾಜ್ಯ ಕಾರ್ಯದರ್ಶಿಯಾಗಿದ್ದಾರೆ, ನಾಗಸಂದ್ರದಲ್ಲಿ ಅವರ ಆಫೀಸ್ ಇದೆ, ಇದು ಅವರ ಲ್ಯಾಂಡ್ಲೈನ್ ನಂಬರು, ಅವರ 2 ಮೊಬೈಲ್ ನಂಬರ್ಗಳು ಇಲ್ಲಿದೆ, ಇದನ್ನು ತಿಳ್ಕೊಂಡ್ರೆ ನಿಮಗೆ ಸತ್ಯ ಗೊತ್ತಾಗುತ್ತೆ. ಜೊತೆಗೆ ಫೋಟೋಗ್ರಾಫ್ಸನ್ನು ತೋರಿಸಿ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆನೂ ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲದನ್ನು ತೋರಿಸ್ತು. ಆಗ ಪ್ರವೀಣ್ ಸೂದ್ ಅವರು ಹೇಳಿದರು, ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸಿನ ಭಾಗ ಅರೆಸ್ಟ್ ಕೂಡ ಆಗಿರುತ್ತೆ, ಖಂಡಿತ ಅದನ್ನು ನಾವು ಮುಂದುವರಿತೀವಿ ಅಂತ ಹೇಳಿದರು. ನಾವು ವಿಶ್ವಾಸ ಇಟ್ಟು ಹೊರಗಡೆ ಬಂದು. ಆದರೆ ಮರುದಿನ ನನಗೆ ಪತ್ರಿಕೆ ನೋಡಿದಾಗ ಆಶ್ಚರ್ಯ ಆಗಿದ್ದೇನಂತಂದರೆ, ನಾವು ಹೋಗಿ ಪ್ರಕರಣವನ್ನು ದಾಖಲಿಸಿ ಬಂದ ಬೆನ್ನಲ್ಲೇ ಪ್ರಭಾ ಬೆಳವಂಗಲ ಕೂಡ ಕಮಿಷನರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಇಷ್ಟಾಗಿಯೂ ಕೂಡ ಏನು ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ನಾವು ಕೂಡ ಸುಮ್ಮನೆ ಇತ್ತು. ಆದರೆ ಪ್ರಕರಣ ದಾಖಲಿಸಿ ಇದುವರೆಗೂ 10 ದಿನಗಳಾಯಿತು. 10 ದಿನ ಆದ್ರೂ ಕೂಡ ಇದುವರೆಗೂ ಆ ಪ್ರಕರಣ ಏನಾಯಿತು ಅನ್ನೋದ್ರ ಬಗ್ಗೆ ಯಾವ ಮಾಹಿತಿನೂ ಕೂಡ ಇಲ್ಲ. ಮೊನ್ನೆ ಸೋಮವಾರ ನಾನು ಕರೆ ಮಾಡಿದೆ ಪೊಲೀಸ್ ಕಮಿಷನರಿಗೆ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ. ಯಾಕೆಂದರೆ ಒಬ್ಬ ಕಂಪ್ಲೇಂಟ್ ಮಾಡಿದವರಿಗೆ ಅದರ ಸ್ಟೇಟಸನ್ನು ತಿಳಿಸ್ಬೇಕಾದಂತಹ ಜವಾಬ್ದಾರಿ ಇಲಾಖೆಗೂ ಕೂಡ ಇರುತ್ತೆ. ನನ್ನ ಫೋನನ್ನು ತಗೊಳ್ಳಿಲ್ಲ, ಮೆಸೇಜ್ ಹಾಕಿದೆ, ಸಂಜೆ ಕಾಲ್ ಮಾಡಿದಾಗ ಹೇಳಿದರು ಮಂಗಳವಾರ ನಾನೇ ಕಾಲ್ ಮಾಡಿ ಸ್ಟೇಟಸ್ ಏನು ಅಂತ ಹೇಳ್ತೀನಿ ಅಂತಂದರು. ಮಂಗಳವಾರ ನಾನು ಕಾದೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಅದಕ್ಕಿಂತ ಮೊದಲು ಅವ್ರನ್ನ ಕೇಳಿದ್ದೆ, ನಾನೇ ಕಾಲ್ ಮಾಡ್ತೀನಿ ಟೈಮ್ ಹೇಳಿದ್ದೆ, ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದರು. ಮಂಗಳವಾರ ಕಾಲ್ ಬರಲಿಲ್ಲ, ಬುಧವಾರನೂ ಕಾಲ್ ಬರಲಿಲ್ಲ, ಹಬ್ಬ ಅಂತ ನಾನು ಸುಮ್ಮನೆ ಆಯಿತು. ಗುರುವಾರ ಕಾಲ್ ಮಾಡಿದ್ರೆ ನಾನು ಕಾಲ್ ತೊಗೊಳ್ಳಿಲ್ಲ. ಈ ಹೊತ್ತಿನವರೆಗೂ ಅವರಿಂದ ವಾಪಸ್ ಕಾಲ್ ಬಂದಿಲ್ಲ. ಪ್ರಕರಣ ಏನಾಗಿದೆ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಅದರ ಆಶ್ಚರ್ಯ ಅಂತಂದರೆ, ಮುಖ್ಯಮಂತ್ರಿಯವರ ಬಗ್ಗೆ ಯಾರೋ ಒಂದು ವಿಡಿಯೋನ ಹಾಕಿದ ಕೂಡಲೇ ನಾಗರಾಜನ್ ಅವ್ರನ್ನ ತುಮಕೂರಿನಲ್ಲಿ ಬಂಧಿಸಿದರು. ಅದು ಇದೇ ವೇಗದಲ್ಲಿ ಅಥವಾ ಇದೇ ಪ್ರಾಮಾಣಿಕತೆಯಿಂದ ನಮ್ಮ ಪ್ರಕರಣವೂ ಕೂಡ ನೋಡ್ತಾರೆ ಅಂತೇಳಿ ನಾವು ಭಾವಿಸಿದ್ದು. 10 ದಿನ ಕಳೆದ್ರೂ ಕೂಡ ಏನೂ ಆಗ್ತಾಯಿಲ್ಲ. ಆದರೆ ನಾನು ಪ್ರವೀಣ್ ಸೂದ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅವರು ಟ್ವಿಟರ್ ಹ್ಯಾಂಡ್ಲು ಕೂಡ ಇದೆ, ಅವ್ರದ್ದು ಫೇಸ್ಬುಕ್ ಪೇಜ್ಗಳು ಕೂಡ ಇದೆ. ಇದು ಜನರಿಗೆ ಸ್ಪಂದಿಸೋಕ್ಕೆ ಇರುವಂಥದ್ದು ತಾನೇ. ಇದು ಟ್ವಿಟರ್ ಹ್ಯಾಂಡ್ಲ್ ಇರ್ಬೋದು ಅಥವಾ ಫೇಸ್ಬುಕ್ ಪೇಜ್ ಇರ್ಬೋದು, ಅಥವಾ ನಿಮಗೆ ಕೊಟ್ಟಿರುವಂತಹ ಫೋನ್ ನಂಬರ್ ಇದೆಯಲ್ಲ, ಏನು 100ಕ್ಕೆ ಡಯಲ್ ಮಾಡಿದರೆ ಸಿಗ್ತೀರಿ ನೇರವಾಗಿ ಅಂತೇಳಿ ಹೇಳಿಬಿಟ್ಟು. ಆದರೆ ಒಬ್ಬ ಸಂಸದನಿಗೆ ನೀವು ಪ್ರತಿಕ್ರಿಯಿಸುವುದಿಲ್ಲ ಅಂತಂದರೆ ಇದರ ಅರ್ಥ ಏನು? ನಾವು ಕಾನೂನಿನೇನು ಮೀರೇನು ಹೋಗಿಲ್ಲ, ಕಾನೂನಿನ ಪ್ರಕಾರವಾಗಿ ನಮಗೆ ನ್ಯಾಯನೂ ಕೊಡಿ. ನಮ್ಮ ಮುಖ್ಯಮಂತ್ರಿಗೆ ಅದರಿಂದ ಅನ್ಯಾಯವಾಗಿದೆ, ಅವರ ಚಾರಿತ್ರ್ಯ ವಧೆಯನ್ನು ಮಾಡುವಂತಹ ಒಂದು ಪ್ರಯತ್ನ ನಡೆದಿದೆ. ಅವ್ರು ಹೇಳಿ ಬ್ರಹ್ಮಚಾರಿ, ಅಲ್ಲಿ ಹಾಕಿರುವಂಥ ಪೋಸ್ಟಿಂಗು ಅವ್ರ ಬ್ರಹ್ಮಚರ್ಯವನ್ನು ಪ್ರಶ್ನೆ ಮಾಡುವಾಗಿದೆ, ಅವರ ಚಾರಿತ್ರ್ಯಕ್ಕೂ ಕೂಡ ವಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನ್ಯಾಯನ ಕೊಡಿ ಅಂತ ನಾವು ಕೇಳಿದ್ದು. ಇದರಲ್ಲಿ ಏನು ತಪ್ಪಿದೆ ಹೇಳಿ? ಈಗ ನೀವು ಫೋನ್ ಮಾಡಿದ್ರೂ ಕೂಡ ನೀವು ತಗೊಳ್ಳಲ್ಲ ಅಂತಂದರೆ ನಿಮ್ಮ 100 ನಂಬರು ಅಥವಾ ಅಸ್ತಿತ್ವದಲ್ಲಿ ಇಲ್ಲ ಅಂತ ಭಾವಿಸಬೇಕು, ಅಥವಾ ಅಸ್ವಸ್ಥವಾಗಿದೆ ಅಂತ ಹೇಳ್ಬಿಟ್ಟು 108ಗೆ ಫೋನ್ ಮಾಡಬೇಕಾ? ದಯವಿಟ್ಟು ಪ್ರವೀಣ್ ಸೂದ್ ಅವರೇ ನೀವು ಆನ್ಸರ್ ಮಾಡಿ. ನನ್ನಂಥ ಒಬ್ಬ ಸಂಸದನ ಸ್ಥಿತಿಯೇ ಹೀಗಾದರೆ
ಸಾಮಾನ್ಯ ಜನರು ನಿಮ್ಮ ಹತ್ರ ಯಾವ ನ್ಯಾಯವನ್ನು ಕೇಳಲಿಕ್ಕೆ ಸಾಧ್ಯವಾಗುತ್ತೆ? ಇಲಾಖೆ ಬಗ್ಗೆ ಜನ ಏನು ಅಂದ್ಕೊಳ್ತಾರೆ? ನಾನು ನಿಮ್ಮನ್ನು ಮತ್ತೊಮ್ಮೆ ನಿಮ್ಮ ಇಲಾಖೆ ಬಗ್ಗೆ ಸಂಪೂರ್ಣವಾದ ಗೌರವವನ್ನು ಇಟ್ಕೊಂಡು ಭರವಸೆನ ಇಟ್ಕೊಂಡು ನಾನು ನಿಮ್ಮನ್ನು ಕೇಳ್ತೀನಿ. ಜೊತೆಗೆ ಒಬ್ಬ ಪ್ರಕರಣವನ್ನು ದಾಖಲಿಸಿದಂಥ ವ್ಯಕ್ತಿಯಾಗೂ ಕೂಡ ಕೇಳ್ತೀನಿ, ನನಗೆ ಆ ಕಂಪ್ಲೇಂಟಿನ ಸ್ಟೇಟಸ್ ಏನು ಅಂತ ತಿಳ್ಕೊಳ್ಳುವಂಥ ಕಾನೂನುಬದ್ಧ ಹಕ್ಕಿದೆ. ದಯವಿಟ್ಟು ವಾಪಸ್ ಕರೆ ಮಾಡುವ ಸೌಜನ್ಯ ತೋರಿ ಅದೇನು ಅಂತ ತಿಳಿಸಿ, ಕ್ರಮವನ್ನು ಕೈಗೊಳ್ತಿರೋ ಇಲ್ವೋ ಅದನ್ನು ತಿಳಿಸಿ. ಇಲ್ಲವಾದರೆ ನಾವು ಹೈಕೋರ್ಟನ್ನು ಅಪ್ರೋಚ್ ಮಾಡಿ ಅದರ ಮುಖಾಂತರ ನಿಮಗೆ ಏನಾಗಿದೆ ಅಂತ ನಿಮ್ಮ ವಾಯಿಂದ ತಿಳ್ಕೊಳ್ಳುವಂಥ ಪ್ರಯತ್ನವೂ ಕೂಡ ನಾವು ಮಾಡಬೇಕಾಗುತ್ತೆ. ಆದರೂ ನೀವು ಈ ವಿಡಿಯೋನ ನೋಡಿದ ನಂತರ ಆದರೂ ಕೂಡ ಕರೆ ಮಾಡ್ತೀರ ಅನ್ನೋ ವಿಶ್ವಾಸದಿಂದ ನಾನು ಸುಮ್ಮನಾಗ್ತೀನಿ. ಥ್ಯಾಂಕ್ ಯು.